everyone, I am Santosh. Today we are into the next class on data structures. Okay, last data structures class nalli malloc function ಮೇಲೆ program ಅನ್ನ ನೋಡಿದ್ವಿ. ಇವಾಗ what is calloc? Okay ಅಂತ ನೋಡೋಣ. Okay, what is calloc? Calloc is one of the dynamic memory allocation function. ಇದು ಕೂಡ ಒಂದು dynamic memory allocation function. With the help of calloc, you can allocate the memory ಡೈನಾಮಿಕ್ ಆಗಿ ಮೆಮರಿ ಅಲೋಕೇಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ calloc? ಹಂಗಿದ್ರೆ calloc ಅಂದ್ರೆ ಏನು ಅಂತ ನೋಡೋಣ. calloc ಮೀನ್ಸ್ ಕಂಟಿಜಿಯಸ್ ಅಲೋಕೇಶನ್. ಇಟ್ ಈಸ್ ಕಾಲ್ಡ್ ಕಂಟಿಜಿಯಸ್ ಅಲೋಕೇಶನ್ ಬಿಕಾಸ್ ಇಟ್ ಅಲೋಕೇಟ್ಸ್ ದ ಮೆಮರಿ ಬ್ಲಾಕ್ಸ್ ಕಂಟಿನ್ಯೂಸ್ಲಿ. ಬ್ಲಾಕ್ಸ್ ಆಫ್ ಮೆಮರಿಯನ್ನು ಕಂಟಿನ್ಯೂಸ್ ಆಗಿ ಅಲೋಕೇಟ್ ಮಾಡುತ್ತೆ. ಓಕೆ, calloc ಮೆಥಡ್ ಇನ್ ಸಿ is used to dynamically allocate the specified number of blocks of memory of the specified type. ಯಾವ ಟೈಪ್ ಮೆನ್ಷನ್ ಮಾಡಿರ್ತೀರ ಆ ಟೈಪ್ದು ಸ್ಪೆಸಿಫೈಡ್ ನಂಬರ್ ಆಫ್ ಬ್ಲಾಕ್ಸ್ ಅನ್ನ ಇದು ಅಲೋಕೇಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ಫಂಕ್ಷನ್ ವಿಚ್ ಅಲೋಕೇಟ್ಸ್ ದ ಮೆಮರಿ ಕಂಟಿನ್ಯೂಸ್ಲಿ. ನಂಬರ್ ಆಫ್ ಬ್ಲಾಕ್ಸ್ಗಳು ಕಂಟಿನ್ಯೂಸ್ ಆಗಿ ಇಲ್ಲಿ ಅಲೋಕೇಟ್ ಆಗಿರುತ್ತೆ. ಓಕೆ, ಇಟ್ ಈಸ್ ಮಸ್ಟ್ ಸಿಮಿಲರ್ ಟು ಮೆಲಾಕ್. ಇದು ಸೇಮ್ ಆಸ್ ಮೆಲಾಕ್ ಬಟ್ ಇಟ್ ಹ್ಯಾಸ್ ಟೂ ಡಿಫರೆಂಟ್ ಪಾಯಿಂಟ್ಸ್. ಓಕೆ, ಇದು ಮೆಲಾಕ್ ಥರಾನೇ ವರ್ಕ್ ಮಾಡುತ್ತೆ ಬಟ್ ಇಟ್ ಈಸ್ ಡಿಫರೆಂಟ್ ಫ್ರಮ್ ಮೆಲಾಕ್. ಹೌ ಇಟ್ ಈಸ್ ಡಿಫರೆಂಟ್? ಲೆಟ್ ಅಸ್ ಸಿ. ಇಟ್ ಇನಿಷಿಯಲೈಸಸ್ each block with a default value. Each newly allocated block with a default value 0. ನೋಡ್ರಿ, ಮೆಲಾಕ್ ಅಲ್ಲಿ ಏನು ಇನಿಷಿಯಲೈಸ್ ವ್ಯಾಲ್ಯೂ ಆಗಿರೋದಿಲ್ಲ ಅಂತ ನಾವು ಹೇಳಿದ್ವಿ. ದ್ಯಾಟ್ಸ್ ವೈ ಇಟ್ ಸ್ಟೋರ್ಸ್ ಗಾರ್ಬೇಜ್. ಮೆಲಾಕ್ ಅಲ್ಲಿ ಗಾರ್ಬೇಜ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಬಿಕಾಸ್ ಅಲ್ಲಿ ಇನಿಷಿಯಲೈಸ್ ಆಗೋದಿಲ್ಲ. ಬಟ್ calloc ಅಲ್ಲಿ ಮೆಮರಿ ಇನಿಷಿಯಲೈಸ್ ಆಗುತ್ತೆ. ಓಕೆ, ವಿತ್ ಡಿಫಾಲ್ಟ್ ವ್ಯಾಲ್ಯೂ 0. ಫಸ್ಟ್ ಮೆಮರಿ ಕ್ರಿಯೇಟ್ ಆದ ತಕ್ಷಣ ಅದರಲ್ಲಿ ಏನು ಸ್ಟೋರ್ ಆಗಿರುತ್ತೆ? 0 ಸ್ಟೋರ್ ಆಗಿರುತ್ತೆ. ಓಕೆ, ದಿಸ್ ಈಸ್ ದ ಮೇನ್ ಡಿಫರೆನ್ಸ್. ಆ್ಯಂಡ್ calloc ಹ್ಯಾಸ್ 2 ಪ್ಯಾರಾಮೀಟರ್ಸ್ ಇನ್ ದ ಫಂಕ್ಷನ್ನಲ್ಲಿ ಇಲ್ಲಿ 2 ಪ್ಯಾರಾಮೀಟರ್ಸ್ ಯೂಸ್ ಆಗುತ್ತೆ. ಬಟ್ malloc ಅಲ್ಲಿ ಓನ್ಲಿ 1 ಪ್ಯಾರಾಮೀಟರ್ ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ ಸೇಮ್ ಆಸ್ calloc but the memory is allocated continuously. That is also important. Okay, ಕಂಟಿನ್ಯೂಸ್ ಆಗಿ ಅಲೋಕೇಟ್ ಮಾಡುವಷ್ಟು ಅಲ್ಲಿ ಮೆಮರಿ ಇರಲಿಲ್ಲ ಅಂದರೆ ಇಟ್ ವಿಲ್ ನಾಟ್ ಅಲೋಕೇಟ್. ಅಲ್ಲಿ ಅಲೋಕೇಶನ್ ಆಗೋದಿಲ್ಲ. ಲೆಟ್ ಅಸ್ ಸಿ ದ ಸಿಂಟ್ಯಾಕ್ಸ್ ಆಫ್ calloc. ದಿಸ್ ಇಸ್ ಸೇಮ್ ಆಸ್ malloc. ಓನ್ಲಿ ದ ಡಿಫರೆನ್ಸ್ ಈಸ್ ಇಟ್ ಹ್ಯಾಸ್ 2 arguments or 2 parameters and the default value will be 0. ಕ್ರಿಯೇಟ್ ಆದ ತಕ್ಷಣ ಡಿಫಾಲ್ಟ್ ವ್ಯಾಲ್ಯೂ ಏನಿರುತ್ತೆ? 0 ಸ್ಟೋರ್ ಆಗಿರುತ್ತೆ. ಓಕೆ, ವಾಟ್ ಈಸ್ ದ ಸಿಂಟ್ಯಾಕ್ಸ್? ಫಸ್ಟ್ ಯು ಆರ್ ರೈಟಿಂಗ್ ಪಾಯಿಂಟರ್ ವೇರಿಯೇಬಲ್. ಸಿ, ಪಾಯಿಂಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ಪಾಯಿಂಟರ್ಸ್ ಯು ಕ್ಯಾನಾಟ್ allocate the memory dynamically. Okay, data type, which data type you are going to use, and calloc ಸ್ಮಾಲ್ ಲೆಟ್ರಲ್ಲಿ ಬರಿಬೇಕು. n, ಸೈಜ್ ಆಫ್ ಡೇಟಾ ಟೈಪ್. ಎಕ್ಸಾಮಲ್ಲಿ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ calloc ಅಂತ ಕೇಳ್ತಾರೆ. ಓಕೆ, ವಾಟ್ ಈಸ್ n ಹಿಯರ್? n ಅಂದ್ರೇನು? ನಂಬರ್ ಆಫ್ ಬ್ಲಾಕ್ಸ್. n ಮೀನ್ಸ್ ನಂಬರ್ ಆಫ್ ಬ್ಲಾಕ್ಸ್ ಯು ವಾಂಟ್ ಟು ಕ್ರಿಯೇಟ್. ಎಷ್ಟು ಬ್ಲಾಕ್ಸ್ ಆಫ್ ಮೆಮರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, here number of blocks is determined by m and size of each block is equal to the size of data type. Okay, let us see one example ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. For example, we have a pointer variable called ptr ಅಂತ ತಿಳ್ಕೊರಿ. and int star means I want to create the memory for integer type of values. calloc, let us write 4 into size of int. What is this? You are creating 4 blocks of memory. Okay,
4 ಬ್ಲಾಕ್ಸ್ ಆಫ್ ಮೆಮರಿಯನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ. ಅವೆಲ್ಲ 4 ಬ್ಲಾಕ್ಸ್ ಆಫ್ ಮೆಮರಿ ಆರ್ ಆಫ್ ಟೈಪ್ ಇಂಟೀಜರ್ಸ್ ಅಂಡ್ ಇಂಟೀಜರ್ ಸೈಜ್ ಎಷ್ಟಿರುತ್ತೆ 4 ಬೈಟ್ಸ್. ಓಕೆ, ಅಂದರೆ ಟೋಟಲಿ ಹೌ ಮಚ್ ಬ್ಲಾಕ್ಸ್ ವಿ ಆರ್ ಕ್ರಿಯೇಟಿಂಗ್ 16 ಬೈಟ್ಸ್ ಆಫ್ ಮೆಮರಿ. 16 ಬೈಟ್ಸ್ ಆಫ್ ಮೆಮರಿಯನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಲೆಟ್ ಅಸ್ ಸಿ ಹೌ ಇಟ್ ಲುಕ್ಸ್ ಲೈಕ್. ದೇರ್ ಆರ್ 4 ಬ್ಲಾಕ್ಸ್ ಆಫ್ ಮೆಮರಿ. ಕಂಟಿನ್ಯೂಸ್ ಅಲೋಕೇಶನ್ ಅಂತ ಹೇಳಿದೀವಿ. ಅಂಡ್ ಈಚ್ ಬ್ಲಾಕ್ ಈಸ್ ಆಫ್ 4 ಬೈಟ್ಸ್. ಹಾಗಿದ್ರೆ ಟೋಟಲ್ ಬೈಟ್ಸ್ ಎಷ್ಟಾಯ್ತು ಇಲ್ಲಿ? 16 ಬೈಟ್ಸ್ ಅಲೋಕೇಶನ್ ಆಯ್ತು. ಓಕೆ, and let us see, assume that the address of first block is 1000 and ಇದು 4 bytes ಇರೋದ್ರಿಂದ next address will be 1004, 1008, 1012. ಓಕೆ, and very important part ಏನಂದ್ರೆ ಈ ಮೆಮರಿಗಳು 0 ದಿಂದ ಇನಿಷಿಯಲೈಸ್ ಆಗಿರುತ್ತೆ. ಬಟ್ ಮೆಲಾಕ್ ಅಲ್ಲಿ ಏನು ಇರೋದಿಲ್ಲ ಮೀನ್ಸ್ there is a garbage value. There will be garbage value. It is empty means it can have a garbage value. Okay, that is unknown value. And where the pointer is pointing, always pointer points to the base address. Pointer ಎಲ್ಲಿ ಪಾಯಿಂಟ್ ಮಾಡಿರುತ್ತೆ? ಬೇಸ್ ಅಡ್ರೆಸ್ಗೆ ಪಾಯಿಂಟ್ ಮಾಡಿರುತ್ತೆ. Okay, and what is the value of PTR now? PTR is equal to what? 1000. The calloc function allocates required number of blocks continuously. calloc ಕಂಟಿನ್ಯೂಸ್ ಆಗಿ ಅಲೋಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ವಾಟ್ ಈಸ್ n ವ್ಯಾಲ್ಯೂ ಹಿಯರ್? n equal to 4 ಅಂದ್ರೆ ಏನು? 4 blocks of memory we are creating and all the 4 blocks are of type integer and size of integer is 4 bytes. That's why we have created 16 bytes of memory. Okay, and the PTR is pointing to where? It always points to the base address. ಯಾವಾಗ PTR ಇಂದ ನಾವು ಮೆಮರಿ ಅಲೋಕೇಶನ್ ಮಾಡ್ತೀವಿ ಅವಾಗ PTR is pointing to the base address. ಬೇಸ್ ಅಡ್ರೆಸ್ ಅಂದ್ರೆ ಫಸ್ಟ್ ಅಡ್ರೆಸ್ ಆಫ್ ಅಲೋಕೇಟೆಡ್ ಮೆಮರಿ. ಓಕೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ವಾಟ್ ಈಸ್ ದ ಡಿಫರೆನ್ಸ್? ಮೇನ್ ಡಿಫರೆನ್ಸ್ ಏನು ಮೆಲಾಕ್ ಮತ್ತು calloc ನಡುವೆ? ಮೆಲಾಕ್ ಇನಿಷಿಯಲೈಸಸ್, ಇಟ್ ಡಸಂಟ್ ಇನಿಷಿಯಲೈಸ್, ಅದು ಏನು ಇನಿಷಿಯಲೈಸೇಷನ್ ಮಾಡೋದೇ ಇಲ್ಲ. ಬಟ್ calloc ಇನಿಷಿಯಲೈಸಸ್ ವಿತ್ 0. ಇನಿಷಿಯಲಿ ಮೆಲಾಕ್ ಅಲ್ಲಿ ಗಾರ್ಬೇಜ್ ಸ್ಟೋರ್ ಆಗಿರುತ್ತೆ, ಬಟ್ calloc ಅಲ್ಲಿ 0 ಸ್ಟೋರ್ ಆಗಿರುತ್ತೆ. ಓಕೆ, ಅಂಡ್ calloc ಅಲೋಕೇಟ್ಸ್ ದ ಮೆಮರಿ ಕಂಟಿನ್ಯೂಸ್ ಆಗಿನೇ ಮೆಮರಿ ಅಲೋಕೇಟ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಕಂಟಿಜಿಯಸ್ ಅಲೋಕೇಶನ್ ಅಂತ ಕರೀತಾರೆ. And one more thing is calloc has 2 parameters. While in syntax ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, calloc ಅಲ್ಲಿ ನಾವು n ಅನ್ನೋ ಪ್ಯಾರಾಮೀಟರ್ ನ ಯೂಸ್ ಮಾಡಿಲ್ಲ. ಓನ್ಲಿ ಸೈಜ್ ಆಫ್ ಇಂಟ್ ಅಥವಾ ಸೈಜ್ ಆಫ್ ಡೇಟಾ ಟೈಪ್ ಅಂತ ಬರ್ದಿದ್ವಿ. ಮೀನ್ಸ್ ಇಟ್ ಹ್ಯಾಸ್ ಓನ್ಲಿ 1 ಪ್ಯಾರಾಮೀಟರ್. ಬಟ್ calloc ಅಲ್ಲಿ 2 ಪ್ಯಾರಾಮೀಟರ್ ಇದೆ, malloc ಅಲ್ಲಿ ಒಂದೇ ಪ್ಯಾರಾಮೀಟರ್ ಇದೆ. You can see it in the syntax. Okay, ಅರ್ಥ ಆಯ್ತಾ? calloc means contiguous allocation of memory. What is pointer ಅಥವಾ how the pointer works, what is malloc, ಇದೆಲ್ಲ ತಿಳ್ಕೊಬೇಕಂದ್ರೆ see my earlier videos. Okay, understood? If you have any doubts you can comment. Next video ನಲ್ಲಿ one program on calloc ತಿಳ್ಕೊಳ್ಳೋಣ. ಆಮೇಲೆ let us differentiate what is the difference between malloc and calloc in the further videos. Okay, thank you.